ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 28 ವರ್ಷಗಳ ಹಿಂದೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಂಪಾಜೆ ವಲಯ ಘಟಕದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿಕೊಂಡು ಪಕ್ಷದ ಎಲ್ಲ ನಾಯಕರುಗಳ ಮತ್ತು ಕಾರ್ಯಕರ್ತರ ಒಗ್ಗಟ್ಟಿನ ದುಡಿಮೆಯಿಂದ ಪಕ್ಷಕ್ಕೆ ಸತತವಾಗಿ ಎಲ್ಲೂ ಸೋಲನ್ನು ಆಗದ ರೀತಿಯಲ್ಲಿ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗಿದ್ದೇನೆ. ಪ್ರಸ್ತುತ ನನ್ನ ವೈಯಕ್ತಿಕ ಸಮಸ್ಯೆ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಗೊಂದಲ, ಗ್ರಾಮದಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಬಿರುಕು, ಇದನ್ನೆಲ್ಲ ಕಂಡು ನಾನು ವೈಯಕ್ತಿಕವಾಗಿ ನನಗೆ ಸಹ ನನ್ನ ಜೀವನದಲ್ಲಿ ನಮಗೆ ಇನ್ನು ನಮ್ಮ ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರುವುದರಿಂದ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸುವುದರಿಂದ ನಾನು ಪಕ್ಷದ ಒಂದು ಅಧ್ಯಕ್ಷ ಹುದ್ದೆಗೆ ಈಗಲೇ ನವೆಂಬರ್ನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಬ್ಲಾಕ್ ಅಧ್ಯಕ್ಷರಿಗೆ ಈ ಒಂದು ಪತ್ರವನ್ನು ರವಾನಿಸಿದೆ. ಆದರೆ ನಾನು ಇಷ್ಟು ಸಮಯ ಪತ್ರಿಕಾಗೋಷ್ಠಿ ಕರೆಯದೇ ಇರಲಿಕ್ಕೆ ಕಾರಣ ಯಾಕೆಂದು ಹೇಳಿದರೆ, ಅದಕ್ಕೆ ಇನ್ನೋರ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡೋ ತನಕ ನಾವು ಪತ್ರಿಕಾಗೋಷ್ಠಿ ಕರೆದು ಪಕ್ಷದಲ್ಲಿ ಗೊಂದಲವನ್ನು ಮಾಡೋದು ಬೇಡ, ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಮತ್ತೆ ನನ್ನನ್ನು ಮನವೊಲಿಸಲಿಕ್ಕೆ ಬರ್ತಾರೆ. ಹಾಗಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಕರೆದು ಅದನ್ನು ಘೋಷಣೆ ಮಾಡಲಿಕ್ಕೆ ಒಂದು ಕಾರಣ, ಸನ್ಮಿತ್ರ TM ಶೈದ್ರು ಅವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಪತ್ರಿಕಾಗೋಷ್ಠಿ ಮಾಡಿ ಸಂಪಾಜೆಯಲ್ಲಿ 10 ಬಾರಿ ಅಧ್ಯಕ್ಷರು ರಾಜೀನಾಮೆ ಕೊಡ್ತಾರೆ, 10 ಬಾರಿ ಹಿಂದೆ ಕೊಡ್ತಾರೆ ಅಂತ ಹೇಳ್ತಕ್ಕಂಥ ಹೇಳಿಕೆ. ನಾನು 10 ಬಾರಿ ರಾಜೀನಾಮೆ ಕೊಡಲಿಲ್ಲ, 1 ಬಾರಿ ಹಿಂದೆ ರಾಜೀನಾಮೆ ಕೊಟ್ಟಿದ್ದೆ. ಕಾರ್ಯಕರ್ತರ ಮತ್ತೆಲ್ಲರ ಪಕ್ಷದ ನಾಯಕರುಗಳ ಒತ್ತಡಕ್ಕೆ ಮಣಿದು ನಾನು ರಾಜೀನಾಮೆಯನ್ನು ಹಿಂದೆ ತೆಗೆದುಕೊಂಡಿದ್ದೆ. ಆದರೆ ಅವರು ಅದೇ ಗೋಷ್ಠಿಯಲ್ಲಿ ಮತ್ತೆ ಮುಂದುವರಿದು ಮಾತಾಡ್ತಾ ಇದ್ರು. ಈ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಅದರ ಹಿಂದೆ ನಾವು ಮೊಹಮ್ಮದ್ ಕುಂಜಿಯವರು ಮತ್ತು ನಾವೆಲ್ಲ ಸಂಪಾಜೆ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೆವು. ಇಲ್ಲಿ ಸಂಪಾಜೆಯಲ್ಲಿ 1 ಕೋಟಿ 1.5 ಕೋಟಿಯ ಅನುದಾನ, ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಿಂದ TM ಶೈದ್ರವರು ತಾವು ಪ್ರಯತ್ನ ಪಟ್ಟು ತಂದಿದ್ದಾರೆ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ನಾನು ಇವತ್ತು ಸಹ ಅವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಆ ಕಾರ್ಯಕ್ರಮವನ್ನು ಅಳವಡಿಸುವಂಥ ಸಂದರ್ಭದಲ್ಲಿ ಪಕ್ಷದ ನಾಯಕರುಗಳನ್ನು ಎಲ್ಲ ಒಟ್ಟಾಗಿ ಸೇರಿಸಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಅಂತ ಹೇಳ್ತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ಹೇಳಿಕೊಂಡಿದ್ದೇವೆ ಹೊರತು ಅವರು ತಂದದಕ್ಕೆ ನಾವು ಮತ್ಸರ ಪಡ್ತಕ್ಕಂಥದ್ದು ಮತ್ತು ಅವರು ಮಾಡಿದ್ದು ಸಹ ತಪ್ಪು ಅಂತ ಹೇಳ್ತಕ್ಕಂಥ ಮನದೃಷ್ಟಿಯಿಂದ ಹೇಳಿದೆ. ಇದರ ಬಗ್ಗೆ ಗಂಭೀರವಾಗಿ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಚರ್ಚೆ ಆದಾಗ ಎಲ್ಲ ಕಾರ್ಯಕರ್ತರ ಒಕ್ಕೋರೆಲ್ಲ ತೀರ್ಮಾನದಂತೆ ಇವರ ಮೇಲೆ ದೂರು, ಅಂದರೆ ಹೈಕಮಾಂಡಿಗೆ ದೂರು ಕೊಡಬೇಕು. ಸತತವಾಗಿ 2 ವರ್ಷ ಅವರು ಮಾತಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಸಂಪಾಜೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾನು ದುಡಿದಿದ್ದೇನೆ ಅಂತ. ನಾನು 28 ವರ್ಷಗಳಾಯಿತು ಅಲ್ಲಿ ಅಧ್ಯಕ್ಷನಾಗಿ. ಅವರು ಒಂದೇ ₹1 ಅವರು ಆ ಪಕ್ಷದ ಒಂದು ಚುನಾವಣೆಯ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಕೊಟ್ಟಿದ್ರೆ ಅವರು ಎದುರು ಬಂದು ಕೇಳಿ ನನ್ನ ಎದುರುಗಡೆ ಸತತವಾಗಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ. ಅವರ ಚುನಾವಣೆಯಲ್ಲಿ, ಕಳೆದ ಚುನಾವಣೆಯಲ್ಲಿ ಅವರಿಗೆ ಯಾರು ಖರ್ಚು ಹಾಕಿ ಅವರನ್ನು ಗೆಲ್ಲಿಸಿದ್ದು ಅಂತ ಹೇಳ್ತಕ್ಕಂಥ ಅವರ ಆತ್ಮಾವಲೋಕನ ಮಾಡಿಕೊಳ್ಳಿ. ಗ್ರಾಮ ಪಂಚಾಯತ್ ಸದಸ್ಯನಾಗಿ JK ಅಮೀನ್ರವರು ಆಗ್ಲಿಕ್ಕೆ ಕಾರಣೀಭೂತರು ಯಾರು ಅಂತ ಹೇಳ್ತಕ್ಕಂಥ ಅವರು ಯೋಚನೆ ಮಾಡಿ, ಅಂದು ಅವರ ನಾಮಪತ್ರ ತಿರಸ್ಕಾರ ಆದಾಗ ಸನ್ಮಿತ್ರ, ನನ್ನ ಆತ್ಮೀಯ ಮಿತ್ರ ಮೊಹಮ್ಮದ್ ಕುಂಜಿಯವರು ಅವರ ಶ್ರಮದಿಂದ ಇವತ್ತು ಅವರು ಪ್ರಥಮ ಬಾರಿಗೆ ಅವರಿಗೆ ಅವಕಾಶ ಒದಗಿ ಬಂದರು. ತದನಂತರ ಅವರಿಗೆ ಅಧ್ಯಕ್ಷ ಹುದ್ದೆಯ ಒಂದು ಅವಕಾಶ, ಅದು ಯಾರಿಂದ ಸಿಕ್ಕಿದ್ದು ಅಂತ ಹೇಳೋದನ್ನು ಅವರು ನೀವೇ ಬೇಕಿದ್ರೆ ಅವರಿಗೆ ಕೇಳಿ, JK ಅಮೀನ್ರಿಗೆ ಯಾರಿಂದಾಗಿ ನನಗೆ ಅವಕಾಶ ಒದಗಿದ್ದು ಅಂತ ಹೇಳಿ. ಇದನ್ನೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಮಾತಾಡುವಂಥ ಯೋಗ್ಯತೆ ಇಲ್ಲದವರು ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಹೇಳತಕ್ಕಂಥದ್ದು ಅವರಿಂದ ಸಹ ಕೀಳುಮಟ್ಟದ ಮಾತನ್ನು ಮಾತಾಡಲಿಕ್ಕೆ ನಮಗೆ ಬರ್ತದೆ. ಆದರೆ ಯೋಗ್ಯತೆ ಏನು ಎಂಬುದನ್ನು ಸಂಪಾಜೆ ಜನ ಇವತ್ತು ನನಗೆ ತೀರ್ಮಾನ ಮಾಡಿಕೊಟ್ಟಿದ್ದಾರೆ. ನನ್ನ ಯೋಗ್ಯತೆಯನ್ನು ಅಳಿಲಿಕ್ಕೆ TM ಶೈದ್ರವರು ಮುಂದೆ ಬರಬೇಕು ಅಂತಿಲ್ಲ.
ಸಂಪಾಜೆಯ ಜನ ಇವತ್ತು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಅಭಿಮಾನ ಮತ್ತು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ನೆಲೆಯಲ್ಲಿ ನನಗೆ ಬೆಂಬಲ ಕೊಡ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆಗಳು ಹಲವಾರಿದೆ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ, ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೇನೆ ಮತ್ತು ಸತತವಾಗಿ 18 ವರ್ಷಗಳಿಂದ ಸಹಕಾರಿ ರಂಗದ ಒಂದು ಅಧ್ಯಕ್ಷನಾಗಿ ಸಂಘವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಇದು ನನ್ನ ತಂದೆಯವರಾಗಿರ್ತಕ್ಕಂಥ ರಾಮಕೃಷ್ಣ ಗೌಡರು ಅವರು ಶತಮಾನದ ಇತಿಹಾಸವನ್ನು ಹೇಳ್ತಾರೆ. ನನ್ನ ಅಜ್ಜ, ನನ್ನ ತಂದೆಯವರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ. ಎಲ್ಲಿ ಅವರು ಸಾಕ್ಷಿ ಗುಡ್ಡೆ ಬಗ್ಗೆ ಮಾತಾಡಿದರು. ಅವರ ಅಜ್ಜ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಇವರು ಬಾಯಿಯಲ್ಲಿ ಹೇಳ್ತಾರೆ ಹೊರತು ಸಾಕ್ಷಿ ಗುಡ್ಡೆಗಳು ಯಾವುದಿದೆ ಅಂತ ಹೇಳೋದನ್ನು ಅವರು ತೋರಿಸಿಕೊಳ್ಳಿ. ನನ್ನ ಅಜ್ಜ, ನನ್ನ ಪಿಜ್ಜ ಏನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಗುಡ್ಡೆ ಸಂಪಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಪ್ರಥಮ ಅಧ್ಯಕ್ಷರಾಗಿ ಆ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣೀಭೂತರು ಬಂಟೋಡಿ ಲಿಂಗಪ್ಪ ಅವರು ಇವತ್ತು ಆ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ತದನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸುಬ್ರಾಯಗೌಡರವರು ನಮ್ಮ ಅಜ್ಜನವರೇ. ಅದೇ ರೀತಿ ಅದರ ನಂತರ ಅಧ್ಯಕ್ಷರಾಗಿದ್ದಂಥವರು ಇನ್ನೊಂದು ಸುಬ್ರಾಯಗೌಡರು. ಇವರೆಲ್ಲ ಯಾರು? ಶತಮಾನದ ಇತಿಹಾಸದಿಂದಲೂ ಹಿಂದೆ ಇರತಕ್ಕಂಥ ಇತಿಹಾಸದಲ್ಲಿ ಪೂರ್ವಜರು ಹುಟ್ಟಿ ಬೆಳೆದಿರ್ತಕ್ಕಂಥವರು. ಇವರು ವ್ಯಾಪಾರಕ್ಕೋಸ್ಕರ ಬಂದು ಅಲ್ಲಿ ನೆಲೆಸಿದ್ದಾರೆ. ನಾನು ಅವರ ಹಿರಿಯರನ್ನು ದೂಷಣೆ ಮಾಡತಕ್ಕಂಥದ್ದಲ್ಲ, ಅಂದರೆ ಮಾತಾಡತಕ್ಕಂಥ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಕ್ಕಂಥ ದುರುದ್ದೇಶದಿಂದ ನಾನೇ ಒಬ್ಬ ನಾಯಕ, ನಾನು ರಾಜ್ಯ ಮಟ್ಟದ ನಾಯಕ. ನಮಗೆ ಸಂತೋಷ ಇದೆ, ರಾಜ್ಯ ಮಟ್ಟದ ನಾಯಕನಾದರೆ ತಳಮಟ್ಟದಲ್ಲಿ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಹೇಳೋದನ್ನು ಅರಿತುಕೊಂಡ್ರೆ ಅವರಿಗೆ ಬಹಳ ಒಳ್ಳೆಯದು. ತಳಮಟ್ಟದಲ್ಲಿ ಪಕ್ಷದಲ್ಲಿ ಒಡಕುಗಳನ್ನು ಮೂಡಿಸ್ತಕ್ಕಂಥದ್ದು, ತಳಮಟ್ಟದಲ್ಲಿ ಒಗ್ಗಟ್ಟನ್ನು ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಗ್ರಾಮದಲ್ಲಿ ಒಗ್ಗಟ್ಟನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಗದವರು ಅಧ್ಯಕ್ಷರಾಗಿರ್ಲಿಕ್ಕೆ ಅರ್ಹ ಅಂತ. 28 ವರ್ಷಗಳ ಈ ಒಂದು ಇದರಲ್ಲಿ 2 ವರ್ಷಗಳ ಒಳಗೆ ಈ ರೀತಿಯ ಬಿರುಕುಗಳಾಗತಕ್ಕಂಥ ಸಂದರ್ಭದಲ್ಲಿ ಅದರಿಂದ ಹಿಂದೆ ಯಾಕೆ ನಮ್ಮಲ್ಲಿ ಒಡಕುಗಳಿರಲಿಲ್ಲ? ಹಿಂದೆ ಯಾಕೆ ಸೋಮಶೇಖರ ಕೊಯ್ಗಾಂಜ ಹೇಳಿದಂಥ ಮಾತುಗಳಲ್ಲಿ ನಡೀತಾ ಇತ್ತು? ನಮ್ಮಲ್ಲಿ ಯಾಕೆ ಬಾಂಧವ್ಯತೆ ಹಾಳಾಗ್ತಾ ಇರಲಿಲ್ಲ? ಇದನ್ನೆಲ್ಲ ತಾವು ಯೋಚನೆ ಮಾಡಬೇಕು. ಇವತ್ತು ನಾನು ಸಂಪಾಜೆಯಲ್ಲಿ ಪಕ್ಷ ಇಷ್ಟು ಬೆಳೀಲಿಕ್ಕೆ ಕಾರಣೀಭೂತರು ಸಂಪಾಜೆಯ ಜನ ಮತ್ತು ನೀವು ಪತ್ರಿಕಾ ಮಾಧ್ಯಮಗಳು. ಪತ್ರಿಕಾ ಮಾಧ್ಯಮವರು ನಾವು ತಪ್ಪಿದಾಗ, ನಾವು ಎಡವಿದಾಗ, ಹಿರಿಯರಾಗಿರ್ತಕ್ಕಂಥ ಮಟ್ಟಿಯವರಾಗಲಿ, ಹರೀಶ್ ಮಠರಾಗಲಿ, ನೀವೆಲ್ಲ ಸನ್ಮಿತ್ರರುಗಳು ನಮ್ಮನ್ನು ತಿದ್ದಿ ತೀಡಿ ನಾನಿವತ್ತು ಸಂಪಾಜೆಯಲ್ಲಿ ಒಬ್ಬ ನಾಯಕತ್ವ ವಹಿಸಿದರೆ ನನ್ನಿಂದ ಅಂತ ಹೇಳ್ತಕ್ಕಂಥ ಅಹಂ ನನ್ನಲ್ಲಿಲ್ಲ. ನಾವೆಲ್ಲ ಒಟ್ಟಾಗಿ ಇವತ್ತು ನನ್ನ ಮಿತ್ರ ಜಿ ಕೆ ಹಮೀದ್ರವರು ಅಥವಾ ಮೊಹಮ್ಮದ್ ಕುಂಜಿ ಗುಣಡ್ಕ, ನನಗೆ ಹೆಗಲಿಗೆ ಹೆಗಲು ಕೊಟ್ಟಿರ್ತಕ್ಕಂಥವ್ರು ಮೊಹಮ್ಮದ್ ಕುಂಜಿ ಗುಣಡ್ಕ ಅವರನ್ನು ತುಳಿಯತಕ್ಕಂಥ ಸಂದರ್ಭದಲ್ಲಿ ಅವರ ಮಸೀದಿಯ ಗಲಾಟೆಯಲ್ಲಿ ಮೊಹಮ್ಮದ್ ಕುಂಜಿ ಅವರಿಗೆ ನಾನು ಬೆಂಬಲವಾಗಿದ್ದೇನೆ ಅಂತ ಹೇಳತಕ್ಕಂಥ ಉದ್ದೇಶದಿಂದ ಇವತ್ತು ನನ್ನನ್ನು ದೂಷಣೆ ಮಾಡತಕ್ಕಂಥದ್ದು, ಪಕ್ಷದಲ್ಲಿ ಕಿರುಕುಳನ್ನು ಮೂಡಿಸಿ ಕಾರಣಭೂತವಾಗತಕ್ಕಂಥದ್ದು ಇದು ಸಮಂಜಸವಲ್ಲ. ಪಕ್ಷದಲ್ಲಿ ಒಗ್ಗಟ್ಟಾಗಿರಬೇಕು ಅಂತ ಹೇಳ್ತಕ್ಕಂಥ ಮನದೃಷ್ಟಿ ಇರ್ತಕ್ಕಂಥವನು ನಾನು. ಇವತ್ತು ಒಬ್ಬ ಕಾರ್ಯಕರ್ತ ಅಲ್ಲಿ ಬಿರುಕನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಕೆಡುಕಾಗ್ತದೆ. ನಾನು 28 ವರ್ಷಗಳಲ್ಲಿ ಪಕ್ಷವನ್ನು ಮುನ್ನಡೆಸಿದ್ದು ಹೊರತು ಮತ್ತು ಅಲ್ಲಿ ಎಲ್ಲೂ ನಮ್ಮ ವಿಜಯದ ಪತಾಕೆ ಕಡಿಮೆ ಆಗದ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಮುಂದಕ್ಕೆ ಅದು ನನ್ನಿಂದ ನಡೆಸಿಕೊಂಡು ಹೋಗಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಪಕ್ಷದ ನಾಯಕತ್ವವನ್ನು ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿದು ಅವರ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಇರ್ತೇನೆ. ನಾನು ಕಾಂಗ್ರೆಸ್ ಪಕ್ಷ ನಿರ್ಧಾರ ಇನ್ನು ಕೊನೆಯಲ್ಲಿ ಮಾಡತಕ್ಕಂಥದ್ದು. ಮೊಹಮ್ಮದ್ ಕುಂಜಿ ಗುಣಡ್ಕರ್ ಅವರು ಏನು ಶ್ರಮ ಪಟ್ಟಿದ್ದೇವೆ, ಆ ರಸ್ತೆ ನಿರ್ಮಾಣಕ್ಕೆ ಮೂಲ ಕಾರಣೀಭೂತರು ಯಾರು ಹೇಳುವುದನ್ನು TM ಶೈಲರವರು ಹೇಳಿ, ಇದು ಪ್ರಾಮುಖ್ಯ. ನಾವು ಎಲ್ಲೂ ಸುಮ್ಮನೆಲ್ಲಾದರೂ ಒಬ್ಬರ ಮೇಲೆ ಗೂಗು ಕೂರಿಸ್ತಕ್ಕಂಥ ಕೆಲಸಗಳನ್ನು ಮಾಡುವುದಿಲ್ಲ. ಇವತ್ತು ನಾನು ಹೇಳತಕ್ಕಂಥದ್ದು ಇಷ್ಟು, ಇನ್ನಾದರೂ ಪಕ್ಷದಲ್ಲಿ ಒಗ್ಗಟ್ಟನ್ನು ಉಳಿಸಿಕೊಂಡು ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸಗಳನ್ನು ನಾಯಕರುಗಳು ನೀವೆಲ್ಲ ಸೇರಿಕೊಂಡು ಮಾಡಿ. ನಿಮಗೆಲ್ಲ ಶುಭ ಆಗಲಿ. ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷ ನಾನು ಅಧ್ಯಕ್ಷನಾಗಿ ಇಲ್ಲದಿದ್ದರೂ ಪಕ್ಷ ಅಲ್ಲಿ ಬೆಳಿಬೇಕು, ಉಳಿಬೇಕು ಮತ್ತು ಇನ್ನು ಎತ್ತರಕ್ಕೆ ಏರಬೇಕು ಅಂತ ಹೇಳ್ತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡಿರೋದು ನಾನು. ಹಾಗಾಗಿ ನಿಮಗೆಲ್ಲ ಶುಭ ಆಗಲಿ ಅಂತೇಳಿ ಮಾತನ್ನು ಹೇಳುತ್ತಾ
ಬಹುಶಃ ಮುಂದಕ್ಕೆ ಯಾವುದೇ ನಾಯಕರು ಏನು ಮನವೊಲಿಸಿದ್ರು ನಂದು ದೃಢ ನಿರ್ಧಾರ, ಬಹುಶಃ ನನ್ನ ವೈಯಕ್ತಿಕ ಸಮಸ್ಯೆಯಿಂದ ನಾನು ಪಕ್ಷದ ಅಧ್ಯಕ್ಷರ ಹುದ್ದೆಯನ್ನು ನಾನು ಮತ್ತೆ ತಗೊಳ್ಳುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಿಮ್ಮ ಮುಖಾಂತರ ತಿಳಿಸಿಕೆ ಇಷ್ಟಪಡ್ತೇನೆ. ಉದ್ದೇಶದಿಂದ ಎಲ್ಲರೂ ಒತ್ತಾಯದ ಮೇರೆಗೆ ನಾನು ಬ್ಲಾಕ್ ಅಧ್ಯಕ್ಷ, ಯಾಕಂದರೆ ಆಯಿತು ಅಂತೇಳಿ ಒಪ್ಕೊಂಡಿದ್ದೇನೆ. ಆದರೆ ಇತ್ತೀಚೆಗಿನ ಪಕ್ಷದ ಬೆಳವಣಿಗೆಗಳು ಮತ್ತು ಪಕ್ಷದ ಆಗುವುಗಳನ್ನು ಗಮನಿಸಿದಾಗ ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಾನು ಮನಗಂಡಿದ್ದೇನೆ. ಅದನ್ನು ನಾನು ನನ್ನ ನಾಯಕರುಗಳಿಗೂ ಹೇಳಿದ್ದೇನೆ. ನಾನು ಅದನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ನಾನು ಆಕಾಂಕ್ಷಿ ಅಲ್ಲ. ಸ್ಪಷ್ಟವಾಗಿ ನಾನು ಬ್ಲಾಕ್ ಅಲ್ಲ, ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ. ಇನ್ನೊಂದು ಮಾತು ಅವರು ಹೇಳಿದರು, ಅಲ್ಪಸಂಖ್ಯಾತರು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ನನ್ನನ್ನು ಅಲ್ಲಿ ಸಂಪಾಜೆಯಲ್ಲಿ ಮಾಡ್ತಾ ಇದ್ದಾರೆ, ಏನು ದ್ವೇಷಿಸ್ತಾ ಇದ್ದಾರೆ. ನಾನು ಮಿತ್ರ TM ಶ್ರೀಧರಿಗೆ ಹೇಳ್ತೇನೆ, ಒಬ್ಬ ಅಲ್ಪಸಂಖ್ಯಾತನಿಗೆ ಅನ್ಯಾಯ ಆದಾಗ ನಾನು ಭೂ ನ್ಯಾಯ ಮಂಡಳಿಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಕೂತ. ಐವರ್ನಾಡಿನ ಒಂದು ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು. ಆಗ ನಾನು ಟ್ರಿಬ್ಯುನಲ್ ಮೆಂಬರ್ ಆಗಿದ್ದೆ. ಅಲ್ಲಿ ಒಬ್ಬರಿಗೆ ನಮ್ಮ ಅನ್ಯಾಯ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮವರಿಗೆ ನಮ್ಮವರ ಪರ ನಿಲ್ಲದೆ ಒಬ್ಬ ಮುಸ್ಲಿಂ ಸಹೋದರನ ಪರ ನಿಂತು ನಾನು ಮತ್ತು ಪುರಂದರ ಪೂಜಾರಿಯವರು ರಾಜೀನಾಮೆ ಪತ್ರವನ್ನು ಕೊಟ್ಟು ಹೊರಗಡೆ ಬಂದಿರತಕ್ಕಂಥವ್ರು. ಹಾಗಾಗಿ ಇವತ್ತು ನನಗೊಂದು ಆತ್ಮ ತೃಪ್ತಿ ಇದೆ. ಅವರು ಮೊನ್ನೆ ತಾನೇ ಫೋನ್ ಮಾಡಿದ್ರು, ಹೈಕೋರ್ಟ್ನಲ್ಲಿ ಅವರಿಗೆ ಮತ್ತೆ ಕೇಸ್ನಲ್ಲಿ ಜಯ ಸಿಕ್ಕಿದೆ, ಇದು ಪುನಃ ನನಗೆ ಇದಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರು. ಇದು ನಾನು ಯಾವತ್ತೂ ನ್ಯಾಯಪರವ, ನನ್ನ ತಂದೆಯವರಾಗಲಿ ಅಥವಾ ನನ್ನ ಸಹೋದರರಾಗಲಿ ನಾವೆಲ್ಲರೂ ಪಕ್ಷಕ್ಕೋಸ್ಕರ, ನೀವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಗೊತ್ತಿರ್ಬೋದು, ದಿವಂಗತ ರಾಮಕೃಷ್ಣ ಗೌಡರವರು ಈ ಊರಿನ ಗಣ್ಯರಲ್ಲಿ ಒಬ್ಬರಾಗಿದ್ದರು. ಸಮಾಜ ಸೇವೆಯಲ್ಲಿ ಎಲ್ಲರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಿದರು. ಪಕ್ಷ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನೆಲ್ಲ ಆತ್ಮಾವಲೋಕನ ಮಾಡಿಕೊಡ್ಬೇಕು. ಅವರ ಎದುರುಗಡೆ ಕೂತು ಮಾತಾಡೋರು ಯಾರಿಲ್ಲ, ಅವರ ಎದುರುಗಡೆ ಉತ್ತರ ಕೊಡೋರು ಯಾರಿಲ್ಲ. ಸೋಮಶೇಖರ್ನಿಗೆ ಯಾವುದೇ ಹುದ್ದೆಯ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. ನಾನು ಯಾರಿಗೂ ಇದ್ರು ನಾವು ನಮ್ಮ ಸ್ವಂತ ಹಣದಿಂದ ರಾಜಕೀಯ ಮಾಡಿದೆವು. ಮುಂದೆಯೂ ರಾಜಕೀಯದಿಂದ ನನಗೆ ಜೀವನ ಅಲ್ಲ. ರಾಜಕೀಯ ಇಲ್ಲದಿದ್ದರೂ ನಾನು ಜೀವನ ನಡೆಸೋದಕ್ಕೆ ನನಗೆ ನನ್ನ ತಂದೆಯವರು, ನನ್ನ ಅಜ್ಜನವರು ಮಾಡಿರ್ತಕ್ಕಂಥ ಆಸ್ತಿಗಳುಂಟು. ಅದರಿಂದ ಸಂತೋಷವಾಗಿ ಕೌಟುಂಬಿಕ ಜೀವನ ಸಾಗಿಸಲಿಕ್ಕೆ ನನಗೆ ಅರ್ಹತೆ ಉಂಟು. ಇದನ್ನು ತಿಳ್ಕೊಂಡ್ರೆ ಸಾಕು. ಕೆಲಸ ಮಾಡಿದ್ದೇವೆ. ಒಬ್ಬ ಯುವಕ ಅವರಿಗೆ ರಾಜಕೀಯದಲ್ಲಿ ನಿಜವಾಗಿ ಒಂದು ಯೋಗ್ಯ ಮಟ್ಟದ ಸ್ಥಾನದಲ್ಲಿ ಇದ್ದಾರೆ, ಆ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ಹೇಳ್ತಕ್ಕಂಥದ್ದಷ್ಟೇ. ಬಹುಶಃ ಇವರ ವೈಯಕ್ತಿಕ ದ್ವೇಷಗಳಿಗೆ ಪಕ್ಷಕ್ಕೆ ಅದನ್ನು ತರಬೇಡಿ. ನಿಮ್ಮ ಮಸೀದಿಗಳ ಗಲಾಟೆಗಳ ಮಧ್ಯದಲ್ಲಿ ನೀವು ಪಕ್ಷದಲ್ಲಿ ಒಡಕುಗಳನ್ನು ಮಾಡತಕ್ಕಂಥ ಕೆಲಸಗಳನ್ನು ಮಾಡಬೇಡಿ. ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸಗಳನ್ನು ಮಾಡಿ, ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಿ. ಕಾರ್ಯಕರ್ತರ ಒಂದು ನಾಯಕರಾಗಿರ್ತಕ್ಕಂಥವ್ರು, ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥವ್ರಿಗೆ ಗೌರವ ಕೊಡುವ ರೀತಿಯಲ್ಲಿ ಅವರು ಹೇಳಿದ್ರು. ಸಂಪಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಇದರಲ್ಲಿ ಹಿಂದೆಯೂ ಹಲವಾರು ಬಾರಿ ಇದಾಗಿದೆ, ತಪ್ಪುಗಳಾಗಿದೆ. ಏನು ತಪ್ಪುಗಳಾಗಿದೆ ಅವರು ಪುರಾವೆ ಸಮೇತ ತೋರಿಸಿ. ಮಹಮ್ಮದ್ ಕುಂಜಿಯವರು ರಾಜೀನಾಮೆ ಕೊಡಲಿಲ್ವಾ? ಕೊಟ್ಟಿದ್ದಾರೆ. ಮತ್ತೆ ಚುನಾವಣೆ ಆಗಿತ್ತು, ಇದಕ್ಕೆ ಮೀಸೋದ್ರು. ಅದು ಪಕ್ಷ ತೀರ್ಮಾನ ಮಾಡಿರ್ತಕ್ಕಂಥಲ್ಲ, ಅವರೇ ಅವರ ವರ್ತನೆಯಿಂದ ಅವರು ಮಾಡಿಕೊಂಡಿರ್ತ ರೀತಿಗಳು ಎಲ್ಲ ನಿಮಗೆ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದೆ. ಇದು ತಪ್ಪು. ಆದರೆ ಅವರು ಗಾಂಧಿ ಗ್ರಾಮ ಪುರಸ್ಕಾರ 2 ಸಾರಿ ತಂದಿದ್ದಾರೆ. ಒಬ್ಬ ತಪ್ಪು ಮಾಡಿದಾಗ ತಿದ್ದಿಕೊಡೋದಕ್ಕೆ ಅವ್ರಿಗೆ ಅವಕಾಶ 1 ಸಾರಿ ಕೊಡ್ಬೋದು, 2 ಸಾರಿ ಕೊಡ್ಬೋದು. ಪ್ರತಿ ಬಾರಿ ಅವ ತಪ್ಪು ಮಾಡ್ತಾನೆ ಇದ್ದಾನೆ ಅಂತ ಹೇಳಿದರೆ, ಒಂದು ಬಾರಿ ಅವರಿಗೆ ಚುನಾವಣೆ ಅವರಿಗೆ ಇದಾಯಿತು ಅಂತ ಹೇಳ್ತಕ್ಕಂಥ ವಿಷಯದಲ್ಲಿ ಅನ್ಯಾಯ ಆಯಿತು, ಆಗಲಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ನಾನೇ ಭಾರತೀಯ ಜನತಾ ಪಕ್ಷದವರು ನಮ್ಮ ಒಬ್ಬ ಅಭ್ಯರ್ಥಿಯನ್ನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಒಂದು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಯನ್ನು ಏನಾದರೂ ಮಾಡಿ ಮತವನ್ನು ಬದಲಾಯಿಸಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬದಲಾವಣೆ ಮಾಡಿದ್ದು ಅಂತ ಹೇಳ್ತಕ್ಕಂಥ ಜಿ.ಕೆ. ಹಮೀದ್ರು ಅವರಿಗೆ ಕೇಳಿ ಯಾರಾದ ಕೆಲಸ ಮಾಡಿದವರು ಅಂತ. ಅದೃಷ್ಟ ಅವರ ಪರವಾಗಿ ಇತ್ತು. ಚುನಾವಣೆಯ ನಾನೇ ಚಿಮ್ಮಿಗೆ ಅವರು ಗೆದ್ದರು. ತದನಂತರ ಅವರಿಗೆ ಅಧ್ಯಕ್ಷರಾದಾಗ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಟ್ಟಿರ್ತಕ್ಕವನು ಯಾರು ಅಂತ ಹೇಳೋದನ್ನು ಕೇಳಿ